ಅಪ್ರಕಟಿತ ಪುಸ್ತಕವೊಂದರ ಹಸ್ತಪ್ರತಿಯು ಎಡಪಂಥೀಯ ವೆಬ್ ಪೋರ್ಟಲ್ ಒಂದರ ಕೈಗೆ ಸಿಕ್ಕಿದ್ದು ಹೇಗೆ? ಈ ಬಾರಿಯ ಕೇಂದ್ರ ಬಜೆಟ್ ಅಧಿವೇಶನವನ್ನ ಹಾಳು ಮಾಡಲು ನಡೆದಿದ್ದ ಅಂತಾರಾಷ್ಟ್ರೀಯ ಷಡ್ಯಂತ್ರ. ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಪ್ರಕಾಶನ ಸಂಸ್ಥೆಗೂ ಓಪನ್ ಸೊಸೈಟಿ ಫೌಂಡೇಶನ್ಗೂ ಇರುವಂತಹ ನಂಟೇನು? ಸ್ನೇಹಿತರೆ, ಮಾಜಿ ಸೇನಾ ಜನರಲ್ ಮನೋಜ್ ಮುಕುಂದ್ ನರವಣೆ ಅವರ ಜೀವನ ಚರಿತ್ರೆ ಅಪ್ರಕಟಿತ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕ ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದ್ದನ್ನ ನಾವೆಲ್ಲ 2 ವಾರಗಳಿಂದ ನೋಡ್ತಾ ಇದ್ದೇವೆ. ಬಜೆಟ್ ಅಧಿವೇಶನದ 2ನೇ ದಿನವೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈ ಅಪ್ರಕಟಿತ ಪುಸ್ತಕದ ಕುರಿತಾಗಿ ಎಡಪಂಥೀಯ ವಿಚಾರಧಾರೆಯ ವೆಬ್ ಪೋರ್ಟಲ್ ಒಂದರ ಲೇಖನವೊಂದನ್ನು ಸದನದಲ್ಲಿ ಓದಲು ಯತ್ನಿಸಿದ್ದು, ಸ್ಪೀಕರ್ ಅದಕ್ಕೆ ತಡೆಯೊಡ್ಡಿದ್ದು, ಇದರಿಂದ ಇಡೀ ಬಜೆಟ್ ಅಧಿವೇಶನ ಆಪೋಷಣಗೊಂಡಿದ್ದು ನಮಗೆಲ್ಲ ತಿಳಿದೇ ಇದೆ. ಹಾಗಾದ್ರೆ ಅಪ್ರಕಟಿತ ಕೃತಿಯ ಭಾಗಗಳು ನಿಯತಕಾಲಿಕೆಯೊಂದಕ್ಕೆ ಲಭಿಸಿದ್ದು ಹೇಗೆ ಎಂಬಂತಹ ವಿಚಾರದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಹೋದಾಗ ಅನೇಕ ಸತ್ಯ ಸಂಗತಿಗಳು ಗೋಚರಕ್ಕೆ ಬಂದವು. ಅವುಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಜನರಲ್ ನರವಣೆ ಅವರು ತಮ್ಮ ಜೀವನ ಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕವನ್ನ ಪ್ರಕಟ ಮಾಡಲು ಅವಕಾಶ ಕೊಟ್ಟಿದ್ದು ಅಂತಾರಾಷ್ಟ್ರೀಯ ಪ್ರಕಾಶನ ಸಂಸ್ಥೆಯಾಗಿರುವಂತಹ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಎಂಬಂತಹ ಪ್ರಕಾಶನ ಸಂಸ್ಥೆಗೆ. ಈ ಸಂಸ್ಥೆಯು 2023ರ ಡಿಸೆಂಬರ್ 15ರಂದು ಈ ಪುಸ್ತಕದ ಮುಂಗಡ ಬುಕ್ಕಿಂಗ್ ಮಾಡಬಹುದು ಅಂತ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಿಳಿಸಿತ್ತು. ಅದನ್ನ ಜನರಲ್ ನರವಣೆ ಅವರು ಕೂಡ ಶೇರ್ ಮಾಡಿಕೊಂಡಿದ್ರು. ಈಗ ಅಸಲಿ ವಿಷಯಕ್ಕೆ ಬರೋಣ. ಯಾವುದೇ ಸೇನೆಯ ಅಧಿಕಾರಿಗಳು ನಿವೃತ್ತರಾದ ನಂತರ ತಮ್ಮ ಜೀವನ ಚರಿತ್ರೆಯನ್ನು ಬರೆಯಲು ಹೊರಟರೆ ಅದನ್ನು ಪ್ರಕಟಿಸಲು ಕೇಂದ್ರ ರಕ್ಷಣಾ ಇಲಾಖೆಯ ಅನುಮತಿಯನ್ನು ಪಡೆಯಬೇಕು. ಇದು ಭಾರತದಲ್ಲಿ ಜಾರಿಯಲ್ಲಿರುವಂತಹ 1923ರ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಡಿಯಲ್ಲಿ ಪಾಲಿಸಬೇಕಾದಂತಹ ನಿಯಮ. ಭಾರತ ಸರ್ಕಾರ ಸೇನೆಯ ಗೌಪ್ಯ ಮಾಹಿತಿಗಳು ಸೋರಿಕೆಯಾಗಬಾರದು ಎಂಬ ಕಾರಣಕ್ಕೆ ಅನ್ನುವಂತಹ ಕಾರಣಕ್ಕೆ ಕೇಂದ್ರ ಸರ್ಕಾರವು ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತದೆ. ಅಂದ ಹಾಗೆ ಇದು 2014ರ ನಂತರ ಜಾರಿಗೆ ಬಂದ ಕಾನೂನೇನಲ್ಲ, ಅದಕ್ಕಿಂತ ಮೊದಲಿನಿಂದಲೂ ಊರ್ಜಿತದಲ್ಲಿರುವ ಕಾಯ್ದೆ. ಹೀಗಾಗಿ ನರವಣೆ ಅವರ ಕೃತಿಗೂ ಕೇಂದ್ರ ರಕ್ಷಣಾ ಇಲಾಖೆಯ ಅನುಮತಿ ಪಡೆಯಬೇಕಿತ್ತು. ಕೇಂದ್ರ ರಕ್ಷಣಾ ಇಲಾಖೆ ಈ ಕೃತಿಯ ಮುದ್ರಣಕ್ಕೆ ಅನುಮತಿ ನೀಡಿರಲಿಲ್ಲ. ಅದಾದ 2.5 ವರ್ಷ ಅಂದರೆ ಪ್ರೀ ಆರ್ಡರ್ ಬುಕಿಂಗ್ ಮಾಡಬಹುದು ಎಂದು ಹೇಳಿದ ನಂತರ ಈ ಪುಸ್ತಕದ ಬಗ್ಗೆ ಪೆಂಗ್ವಿನ್ ಸಂಸ್ಥೆಯಾಗಲಿ ಅಥವಾ ನರವಣೆ ಅವರಾಗಲಿ ಯಾವುದೇ ಮಾಹಿತಿಯನ್ನ ಪ್ರಕಟಿಸಲೇ ಇಲ್ಲ. ಕೇಂದ್ರ ಬಜೆಟ್ ಅಧಿವೇಶನ ಪ್ರಾರಂಭ ಆಗುವ 1 ದಿನದ ಹಿಂದೆಯಷ್ಟೇ ಅಂದರೆ ಜನವರಿ 31, 2026ರಂದು ಎಡಪಂಥೀಯ ವಿಚಾರಧಾರೆಗಳನ್ನು ಪ್ರಕಟಿಸುವಂತಹ ಕ್ಯಾರವಾನ್ ಎಂಬಂತಹ ನಿಯತಕಾಲಿಕೆಯಲ್ಲಿ ನರವಣೆಸ್ ಮೂವ್ಮೆಂಟ್ ಆಫ್ ಟ್ರೂತ್ ಎಂಬ ಲೇಖನವನ್ನು ಪ್ರಕಟವಾಗುತ್ತೆ. ಈ ಲೇಖನದಲ್ಲಿ ಗಾಲ್ವಾನ್ ಗಡಿ ತಂಟೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರವು ಸೈನ್ಯದ ಕೈಯನ್ನ ಕಟ್ಟಿ ಹಾಕಿತ್ತು ಅಂತ ನರವಣೆಯವರು ತಮ್ಮ ಜೀವನ ಚರಿತ್ರೆಯಲ್ಲಿ ಪ್ರಕಟಿಸಿದ್ದಾರೆ ಅಂತ ಬರೆಯಲಾಗಿತ್ತು. ಕ್ಯಾರವಾನ್ ನಿಯತಕಾಲಿಕೆಯ ಇದೇ ಲೇಖನವನ್ನ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಫೆಬ್ರವರಿ 2ರಂದು ಸದನದಲ್ಲಿ ಓದಲು ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಸ್ಪೀಕರ್ ಮತ್ತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ. ಅಪ್ರಕಟಿತ ಕೃತಿಯ ಅಂಶಗಳನ್ನು ಸದನದಲ್ಲಿ ಉಲ್ಲೇಖ ಮಾಡಲು ಅವಕಾಶ ಇಲ್ಲ ಅಂತ ರಾಹುಲ್ ಗಾಂಧಿಗೆ ಅವಕಾಶ ನಿರಾಕರಣೆಯನ್ನು ಮಾಡಲಾಗುತ್ತೆ. ಹೀಗೆ ಇಡೀ ಬಜೆಟ್ ಅಧಿವೇಶನ ಈ ವಿಚಾರದಲ್ಲಿ ಕಳೆದು ಹೋಗುವಂತೆ ಮಾಡಲಾಗುತ್ತೆ. ಹಾಗಾದ್ರೆ ನರವಣೆ ಅವರ ಕೃತಿಯ ಹಸ್ತಪ್ರತಿಯು ಖಾಸಗಿ ಮ್ಯಾಗಝಿನ್ ಒಂದಕ್ಕೆ ಲಭಿಸಿದ್ದು ಹೇಗೆ? ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ನಮಗೆ ಗೊತ್ತಿಲ್ಲದಂತಹ ಅನೇಕ ವಿಚಾರಗಳು ತಿಳಿತಾ ಹೋದವು. ಅಂದ ಹಾಗೆ ಜನರಲ್ ನರವಣೆ ಅವರ ಕೃತಿಯಾದಂತಹ 4 ಸ್ಟಾರ್ಸ್ ಆಫ್ ಡೆಸ್ಟಿನಿಯ ಪ್ರಕಾಶನದ ಹಕ್ಕು ಪಡೆದುಕೊಂಡಿದ್ದು ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಎಂಬಂತಹ ಸಂಸ್ಥೆ. ಇದು ಬ್ರಿಟಿಷ್ ಅಮೆರಿಕನ್ ಬಹುರಾಷ್ಟ್ರೀಯ ಪ್ರಕಾಶನ ಸಂಸ್ಥೆಯಾಗಿದ್ದು 2020ರ ನಂತರ ಬರ್ಟಲ್ಸ್ಮನ್ ಎಂಬಂತಹ ಜರ್ಮನ್ ಮೀಡಿಯಾ ಕಂಪನಿಯು ಇದರ ಮಾಲೀಕತ್ವವನ್ನು ಪಡೆಯಿತು. 2022 ಡಿಸೆಂಬರ್ ವರೆಗೆ ಮಾರ್ಕಸ್ ದೋಹ್ಲಿ ಎಂಬಾತ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ನ ಸಿಇಒ ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ರು. ಈ ಮಾರ್ಕಸ್ ದೋಹ್ಲ ಹಿನ್ನೆಲೆಯನ್ನು ಹುಡುಕ್ತಾ ಹೋದಾಗ ನಮಗೆ ಗೊತ್ತಾಗಿದ್ದು ಈತ ಅಟ್ಲಾಂಟಿಕ್ ಕೌನ್ಸಿಲ್ ಅನ್ನುವಂತಹ ಅಮೆರಿಕನ್ ಡೀಪ್ ಸ್ಟೇಟ್ ಥಿಂಕ್ ಟ್ಯಾಂಕ್ ನ ಸದಸ್ಯನಾಗಿದ್ದ. ಅಟ್ಲಾಂಟಿಕ್ ಕೌನ್ಸಿಲ್ ಜಾರ್ಜ್ ಸೋರೋಸ್ ನ ಓಪನ್ ಸೊಸೈಟಿ ಫೌಂಡೇಶನ್ ನಿಂದ ಫಂಡಿಂಗ್ ಪಡೆಯುವಂತಹ ಸಂಸ್ಥೆ. ಬರ್ಟಲ್ಸ್ಮನ್ ಕೂಡ ಓಪನ್ ಸೊಸೈಟಿ ಫೌಂಡೇಶನ್ ನ ಸಹಯೋಗದೊಂದಿಗೆ ಅನೇಕ ಚಟುವಟಿಕೆಗಳನ್ನು ನಡೆಸುವ ಸಂಸ್ಥೆಯಾಗಿದೆ. ಈಗ ಈ ಎಲ್ಲ ಚುಕ್ಕೆಗಳನ್ನು ಸೇರಿಸ್ತಾ ಹೋಗಿ ನರವಣೆ ಅವರ ಕೃತಿಯ ಪ್ರಕಾಶನದ ಹಕ್ಕು ಪಡೆದುಕೊಂಡಿದ್ದು ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಎಂಬಂತಹ ಸಂಸ್ಥೆ. 2023ರಲ್ಲೇ ಈ ಕೃತಿಯನ್ನ ಪ್ರೀ ಆರ್ಡರ್ ಮಾಡಬಹುದು ಅಂತ ಪೆಂಗ್ವಿನ್ ಹೌಸ್ ಘೋಷಣೆ ಮಾಡುತ್ತೆ. ಆದರೆ ಈ ಪುಸ್ತಕದ ಪ್ರಕಟಣೆಗೆ ಕೇಂದ್ರ ರಕ್ಷಣಾ ಇಲಾಖೆಯ ಅನುಮತಿ ಸಿಗಬೇಕಿತ್ತು, ಆದರೆ ಸಿಕ್ಕಿರಲಿಲ್ಲ. 2023ರಿಂದ 2025ರವರೆಗೆ ಈ ಕೃತಿಯ ಪ್ರಕಟಣೆಯ ಕುರಿತು ಯಾವ ಮಾಹಿತಿಯನ್ನು ಕೃತಿಕಾರರಾಗಲಿ ಪ್ರಕಾಶನ ಸಂಸ್ಥೆಯಾಗಲಿ ನೀಡಿರಲಿಲ್ಲ. 2026ರ ಜನವರಿ 31ರಂದು ಇದ್ದಕ್ಕಿದ್ದ ಹಾಗೆ ಈ ಕೃತಿಯ ಕುರಿತು ಲೇಖನವೊಂದು ಎಡಪಂಥೀಯ ಮ್ಯಾಗಝಿನ್ ಆಗಿರುವಂತಹ ಕ್ಯಾರವಾನ್ ನಲ್ಲಿ ಪ್ರಕಟ ಆಗುತ್ತೆ. ಫೆಬ್ರವರಿ 1ರಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ
ಗಾಂಧಿ ಅವರು ಕ್ಯಾರವನ್ನಲ್ಲಿ ಪ್ರಕಟಗೊಂಡ ಆರ್ಟಿಕಲ್ ಅನ್ನ ಸದನದಲ್ಲಿ ಓದಲು ಪ್ರಯತ್ನಿಸ್ತಾರೆ. ಈ ಮೂಲಕ ಕೇಂದ್ರ ಸರ್ಕಾರವನ್ನ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವನ್ನ ಕುಗ್ಗಿಸುವ ಪ್ರಯತ್ನವನ್ನ ಮಾಡಲಾಗುತ್ತೆ. ಈ ಹಿಂದೆ ಪ್ರತಿ ಬಾರಿಯೂ ಕೂಡ ಸಂಸತ್ ಅಧಿವೇಶನ ಆಗುವ ಮೊದಲು ವಿದೇಶಿ ಸಂಸ್ಥೆಗಳಿಂದ ಭಾರತದ ಕುರಿತಾಗಿ, ಅದರಲ್ಲೂ ಭಾರತ ವಿರೋಧಿ ವರದಿಗಳು ಪ್ರಕಟಗೊಳ್ತಾ ಇದ್ವು. ಅದನ್ನ ಪ್ರತಿಪಕ್ಷಗಳು ಬಳಸಿಕೊಂಡು ಇಡೀ ಅಧಿವೇಶನವನ್ನ ಹಾಳು ಮಾಡ್ತಾ ಇದ್ವು. ಇವುಗಳ ಹಿಂದೆಯೂ ಭಾರತ ವಿರೋಧಿ ಅಮೆರಿಕನ್ ಡೀಪ್ ಸ್ಟೇಟ್ ಕೆಲಸ ಮಾಡ್ತಾ ಇತ್ತು. ಈ ಬಾರಿಯೂ ಕೂಡ ಇದನ್ನೇ ಮಾಡಿದ್ದು. ಇದಕ್ಕೆ ಬಳಸಿದ್ದು ಮಾತ್ರ ಜನರಲ್ ನರವಣೆ ಅವರ ಅಪ್ರಕಟಿತ ಕೃತಿಯನ್ನ. ಈ ಬಾರಿಯೂ ಅದೇ ಭಾರತ ವಿರೋಧಿ ಅಮೆರಿಕನ್ ಡೀಪ್ ಸ್ಟೇಟ್ ಕೆಲಸ ಮಾಡಿದೆ ಅಂತಲೇ ಹೇಳಬಹುದು. ಅಂದ ಹಾಗೆ ದೆಹಲಿ ಪೊಲೀಸರು ಅಪ್ರಕಟಿತ ಕೃತಿಯ ಕುರಿತು ಹಸ್ತಪ್ರತಿಯ ಸೋರಿಕೆ ಆದ ಕುರಿತು ದಿ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ನ ಅಡಿಯಲ್ಲಿ ಪೆಂಗ್ವಿನ್ ಸಂಸ್ಥೆಗೆ ನೋಟಿಸ್ ನೀಡಿದ್ದಾರೆ. ಜೊತೆಗೆ FIR ಕೂಡ ದಾಖಲಿಸಿದ್ದಾರೆ. ಈ ಕುರಿತು ಮುಂದೆ ನಡೆಯುವ ತನಿಖೆಯಲ್ಲಿ ಎಲ್ಲ ಷಡ್ಯಂತ್ರಗಳು ಬಯಲಾಗುತ್ತದೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರವನ್ನ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವನ್ನು ಕುಗ್ಗಿಸಲು ಅಂತಾರಾಷ್ಟ್ರೀಯ ಷಡ್ಯಂತ್ರಗಳು ಕೆಲಸ ಮಾಡ್ತಾ ಇರುವುದಂತೂ ಸತ್ಯದ ವಿಚಾರ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.